ನಮಸ್ತೆ. ಈ ವಿಡಿಯೋದಲ್ಲಿ ನಿಮಗೆ ಎಕ್ಸಾಮ್ ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೈಡ್ ಮಾಡ್ತಿದ್ದೀವಿ. ಸೊ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ನಿಮ್ಮ ಹತ್ರ ಝೆಡ್ ಪ್ರೊಫೆಷನಲ್ ಆ್ಯಪ್ ಇರಬೇಕಾಗುತ್ತೆ. ಈ ರೀತಿ ಆ್ಯಪು, ಈ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನಿಮಗೆ ಲಿಂಕ್ ಕೂಡ ಕಳಿಸ್ಕೊಟ್ಟಿರ್ತೀವಿ. ನೀವು ಟೀಮ್ ಲೀಡರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಈ ಪೇಜ್ ಓಪನ್ ಮಾಡಿದರೆ, ಅಂದರೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಈ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಕೊಟ್ಟಿರುವಂಥ ಒಂದು ಇಮೇಲ್ ಐ ಡಿ, ಮೊಬೈಲ್ ನಂಬರ್ ಹಾಕ್ಬಿಟ್ಟು ಸಬ್ಮಿಟ್ ಕ್ಲಿಕ್ ಕೊಟ್ಟರೆ OTP ಬರುತ್ತೆ. ಸೊ ಇಮೇಲ್ ಐ ಡಿಗೆ OTP ಬಂದಾಗ ಅಲ್ಲಿ 4 ಅಂಕೆ OTP ಇರುತ್ತೆ. ಅದನ್ನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕ್ಲಿಕ್ ಕೊಟ್ಟರೆ ನಿಮಗೆ ಕೆಲವೊಂದು ಪರ್ಮಿಷನ್ಗಳು ಕೇಳುತ್ತೆ. ಲೊಕೇಶನ್ ಪರ್ಮಿಷನ್ನು, ಆಮೇಲೆ ಕ್ಯಾಮ್ರಾ ಆಕ್ಸೆಸ್ಸು, ಫೈಲ್ ಆಕ್ಸೆಸ್ ಕೇಳುತ್ತೆ. ಆಕ್ಸೆಸ್ ಕೊಟ್ಟಾದಮೇಲೆ ಅಲ್ಲಿ ಟೇಕ್ ಸೆಲ್ಫಿ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮದು ಅಫಿಷಿಯಲಾಗಿ ಒಂದು ಚೆನ್ನಾಗಿರೋ ಒಂದು ಸೆಲ್ಫಿ ತೊಗೊಳ್ಳಿ. ಇಲ್ಲಿ ನಾವು ರ್ಯಾಂಡಮ್ ಫೋಟೋ ಹಾಕಿದ್ದೀವಿ, ಅದನ್ನ ಇಗ್ನೋರ್ ಮಾಡಿಬಿಟ್ಟು ಕ್ಲೀನಾಗಿ ಫೋಟೋ ತೊಗೊಬೇಕಾಗುತ್ತೆ. ತೊಗೊಂಡಾದಮೇಲೆ ಸಬ್ಮಿಟ್ ಸೆಲ್ಫಿ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟು ಅಲ್ಲಿ ಎಕ್ಸಾಮಿನೇಷನ್ ಒಂದು ಎರಡನೇ ಆಪ್ಷನ್ ಕಾಣಿಸ್ತಲ್ವಾ, ಆ ಎಕ್ಸಾಮಿನೇಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರು, ಇಮೇಲ್ ಐ ಡಿ ಹಾಕ್ಬಿಟ್ಟು ಪ್ರೋಗ್ರಾಮ್ ಐಡಿನ ಎಂಟರ್ ಮಾಡೋಕ್ಕಿರುತ್ತೆ. ಪ್ರೋಗ್ರಾಮ್ ಐಡಿ ಪ್ರತಿ ಒಂದು ಎಕ್ಸಾಮ್ಗೂ ಕೂಡ ಬೇರೆದಾಗಿರುತ್ತೆ. ಸೊ ನಿಮ್ಮ ಟೀಮ್ ಲೀಡರ್ಗಳು ಅಥವಾ ನಿಮ್ಮ ಯಾರು ಅಥೋರೈಸ್ ಪರ್ಸನ್ ಇರ್ತಾರಲ್ಲ ಅವ್ರು ಕಾಲ್ ಮಾಡಿಬಿಟ್ಟು ನಿಮ್ಮದು ಎಕ್ಸಾಮ್ ಇರೋಂಥ ಟೈಮಲ್ಲಿ ಪ್ರೋಗ್ರಾಮ್ ಐಡಿನ ತೊಗೊಂಬಿಟ್ಟು ಎಂಟರ್ ಮಾಡಿ ಅಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸೇಮ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ವಾ, ಆ ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಚೂಸ್ ಫೈಲ್ ಅಂತ ಒಂದು ಆಪ್ಷನ್ ಕಾಣಿಸಿದೆ, ಆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲೂ ಕೂಡ ಸೇಮ್ ನಿಮ್ಮದು ಒಂದು ಅಫಿಷಿಯಲ್ ಆಗಿರುವಂಥ ಸೆಲ್ಫಿ ಫೋಟೋ ತೊಗೊಂಬಿಟ್ಟು ನೆಕ್ಸ್ಟ್ ಕ್ಲಿಕ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಿಕ್ ಕೊಟ್ಟಾದಮೇಲೆ ನಿಮಗೆ ಒಂದು ಪೇಜಲ್ಲಿ 10 ಕ್ವಶನ್ಸ್ ಈ ಥರ ಓಪನ್ ಆಗುತ್ತೆ. ನಾನು ನಿಮಗೆ ಕಳ್ಸಿಕೊಟ್ಟಿರುವಂಥ ಒಂದು PDF ಅಥವಾ ಒಂದು ಕ್ವಶನ್ ಆನ್ಸರ್ನ ಕ್ಲೀನಾಗಿ ರೀಡ್ ಮಾಡಿಬಿಟ್ಟು ಅದನ್ನ ಆನ್ಸರ್ನ ಟೈಪ್, ಅಂದರೆ ಓದ್ಕೊಂಡು ಕಲ್ತ್ಕೊಂಡು ಇಟ್ಕೊಂಡಿರ್ತಾರಲ್ವ, ಆ ಆನ್ಸರ್ನ ರೆಫರ್ ಮಾಡಿಬಿಟ್ಟು ಇಲ್ಲಿ ಆನ್ಸರ್ ಮಾಡಿ. ಒಂದು ಪೇಜಲ್ಲಿ 10 ಕ್ವಶನ್ಸ್ ಇರುತ್ತೆ. ಸೊ ನಿಮಗೆ 5 ಪೇಜ್ ಈ ಥರ ಇರುತ್ತೆ, 50 ಕ್ವಶನ್ಸ್ಗಳಿರುತ್ತೆ. 40 ನಿಮಿಷ ನಿಮಗೆ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಟೈಮ್ ಇರುತ್ತೆ. ಪ್ರತಿ ಪೇಜ್ ಅಂದರೆ ನೀವು ಪ್ರತಿಯೊಂದು ಕ್ವಶನ್ನ ಆನ್ಸರ್ ಮಾಡಾದಮೇಲೆ ಒಂದು ಪೇಜಲ್ಲಿ 10 ಕ್ವಶನ್ನ ಆನ್ಸರ್ ಮಾಡಾದಮೇಲೆ ಒಂದು ಪೇಜ್ ಎಂಡಲ್ಲಿ ಈ ರೀತಿ ನಿಮಗೆ ಕಡೆ ನೆಕ್ಸ್ಟ್ ಮತ್ತು ಪ್ರೀವಿಯಸ್ ಅಂತ ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಕೊಟ್ಟರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದೇ ರೀತಿ ನೀವು ಪ್ರತಿ ಪೇಜಿಗೂ ಕೂಡ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಬೇಕಾಗುತ್ತೆ. ನೀವೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಅಲ್ಲಿ ಪ್ರೀವಿಯಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಆ ಪ್ರೀವಿಯಸ್ ಆಪ್ಷನ್ ಕೊಟ್ಬಿಟ್ಟು ಬ್ಯಾಕ್ ಹೋಗ್ಬಿಟ್ಟು ನೀವು ಆನ್ಸರ್ನ ಕರೆಕ್ಟ್ ಮಾಡ್ಬೋದು. ಸೊ ಈ ರೀತಿ 50 ಕ್ವಶನ್ಗಳಿಗೂ ಕೂಡ ನೀವು ಆನ್ಸರ್ ಮಾಡಾದಮೇಲೆ ಅಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಕೊಟ್ಟರೆ ಇಲ್ಲಿ ನೋಡ್ತಿರ್ಬೋದು 50 ಕ್ವಶನ್ ಕ್ಲಿಕ್ ಮಾಡಿ ಈ ಥರ ನೆಕ್ಸ್ಟ್ ಅಂತ ಕ್ಲಿಕ್ ಕೊಟ್ಟರೆ ಫುಲ್ ಪೇಜ್ ಓಪನ್ ಆಗುತ್ತೆ. ಫುಲ್ 50 ಕ್ವಶನ್ಸ್ ಕೂಡ ಒಂದೇ ಪೇಜಲ್ಲಿ ಓಪನ್ ಆಗುತ್ತೆ. ನೀವೇನೇನು ಆನ್ಸರ್ ಮಾಡಿದರೆ ಅಲ್ಲಿ ನೋಡ್ಬೋದು. ಕ್ವಶನ್ಸ್ ಇರುತ್ತೆ, ಅದ್ರ ಪಕ್ಕದಲ್ಲಿ ನೀವು ಆನ್ಸರ್ ಕೊಡುವಂಥ ಆನ್ಸರ್ಸ್ ಇರುತ್ತೆ. ಕ್ಲೀನಾಗಿ ಚೆಕ್ ಮಾಡಿಬಿಟ್ಟು ಡೌನಿಗೆ ಬಂದರೆ ಅಲ್ಲಿ ಚಿಕ್ಕದಾಗಿ ಚೆಕ್ ಬಾಕ್ಸ್ ಕಾಣಿಸ್ತಿದಲ್ವಾ, ಐ ಕನ್ಫರ್ಮ್ ದ್ಯಾಟ್ ಅಬೋವ್ ಅಂತ ಇದ್ದೀರಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೈನಲ್ ಸಬ್ಮಿಷನ್ ಕ್ಲಿಕ್ ಕೊಟ್ಟರೆ ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಎಕ್ಸಾಮ್ ಪಾಸ್ ಆಗಿದ್ದರೆ ನೀವು ಸರ್ಟಿಫಿಕೇಟ್ ಮೇಲ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಎಕ್ಸಾಮ್ ಫೇಲ್ ಆಗಿದ್ದರೆ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ ನಿಮಗೆ. ಥ್ಯಾಂಕ್ ಯು.